ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ದಿನಾಂಕ 17/9/2025 ಬುಧವಾರದಂದು ತಿಪಟೂರು ನಗರದ ತಾಲೂಕು ಆಡಳಿತ ಕಚೇರಿಯಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮರ ಜಯಂತಿ ಆಚರಿಸಲಾಯಿತು. ಶಾಸಕ ಷಡಕ್ಷರಿ ಪುತ್ರ ನಿಖಿಲ್ ರಾಜಣ್ಣ ಹಾಗೂ ಗ್ರೇಡ್ 2 ತಹಸೀಲ್ದಾರ್ ಜಗನ್ನಾಥ್, ಶ್ರೀ ಪಂಚಬ್ರಹ್ಮ ಕಾಳಿಕಾ ದೇವಾಲಯದ ಗೌರವ ಅಧ್ಯಕ್ಷರಾದ ನಾಗರಾಜಾಚಾರ್ಯ HR, ದೇವಾಲಯದ ಅಧ್ಯಕ್ಷ ಪರಮೇಶ್ವರಾಚಾರ್ಯ, ಮಾಜಿ ನಗರಸಭಾ ನಾಮನಿರ್ದೇಶಿತ ಸದಸ್ಯ ಗೋಪಿನಾಥ್, ಶ್ರೀ ವಿಶ್ವಕರ್ಮ ಜನಸೇವಾ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ಯ, ನಾಗೇಶಾಚಾರ್ಯ, ಜಗದೀಶಾಚಾರ್ಯ, ರವಿಕುಮಾರ್, ಅಶೋಕ್, ಕೆಂಪಾಚಾರ್ಯ, ಸರ್ವೇಶಾಚಾರ್ಯ ಇವರುಗಳ ಸಮ್ಮುಖದಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಪೂಜಾ ಮಹೋತ್ಸವದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀಮತಿ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಪ್ರಾಸ್ತಾವಿಕ ನುಡಿಗಳನ್ನು ಕಿಬ್ಬನಹಳ್ಳಿಯ ಮಂಜುನಾಥ್ ಮಾತನಾಡಿ, ಕಳೆದ 9 ವರ್ಷದಿಂದ ರಾಜ್ಯ ಸರ್ಕಾರದಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಪ್ರಾಚೀನ ಕಾಲದಲ್ಲಿ ವಿಶ್ವಕರ್ಮರಿಗೆ ರಾಜ ಆಶ್ರಯವನ್ನು ನೀಡಲಾಗಿತ್ತು. ವಿಶ್ವಕರ್ಮರು ಸೃಷ್ಟಿಸಿರುವ ಪಂಚಕಸುಬು ಮೂಲಕ ದೇಶದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ವಿಶ್ವಕರ್ಮ ಅಭಿವೃದ್ಧಿಗೆ ನಿಗಮಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು. ಸಮುದಾಯ ಭವನ, ಬಳುವ ನೆರಳು, ಕಾಳಿಕಾಂಬ ದೇವಾಲಯದ ಅಭಿವೃದ್ಧಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಬೇಕು ಎಂದರು. ಮಾನವ ಜೀವನದಲ್ಲಿ ಅವಿಭಾಜ್ಯ ಅಂಗವೇ ಆಗಿರುವ ಹಲವಾರು ಉಪಯುಕ್ತ ಉಪಕರಣಗಳಿಂದ ಆರಂಭಿಸಿ ದೇವರ ಮಂದಿರ, ದೇವರ ಮೂರ್ತಿಗಳವರೆಗೆ, ಕೃಷಿ ಸಾಧನೆಗಳಿಂದ ಹಿಡಿದು ಕಲಾಕೃತಿಯವರೆಗೆ ಎಲ್ಲದರ ಹಿಂದೆಯೂ ವಿಶ್ವಕರ್ಮರ ಕೈಚಳಕವಿದೆ. ದುಡಿಮೆ, ಪ್ರತಿಭೆ ಮತ್ತು ಸಮರ್ಪಣೆಯಿಂದಾಗಿ ಸಮಾಜವು ಪ್ರತಿ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶ್ವಕರ್ಮ ಸಮುದಾಯದವರು ನಿಜ ಅರ್ಥದಲ್ಲಿ ದೇಶದ ಅಪ್ಪಟ ಶ್ರಮಜೀವಿಗಳು ಎಂದರು. ಗ್ರೇಡ್ 2 ತಹಸೀಲ್ದಾರ್ ಜಗನ್ನಾಥ್ ಹೇಳಿದರು. ನಗರದ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ, ಆಡು ಮುಟ್ಟದ ಸೊಪ್ಪಿಲ್ಲ, ವಿಶ್ವಕರ್ಮರು ಆವರಿಸಿದ ಕ್ಷೇತ್ರವಿಲ್ಲ ಎಂಬ ಮಾತಿಗೆ ಪ್ರಸ್ತುತ 5 ವೃತ್ತಿಗಳಷ್ಟೇ ಸೀಮಿತಗೊಳ್ಳದೆ ಕಲೆ, ವಿಜ್ಞಾನ, ಶಿಕ್ಷಣ, ಕಾನೂನು, ಕ್ರೀಡೆ, ವ್ಯಾಪಾರ ಮೊದಲಾದ 10 ಕ್ಷೇತ್ರಗಳಲ್ಲಿಯೂ ವಿಶ್ವಕರ್ಮರು ಸಾಧನೆ ಮಾಡುತ್ತಿದ್ದು, ಸಮುದಾಯದ ಕೃಷಿ ಚಟುವಟಿಕೆಗಳ ಅಗತ್ಯವಾದ ಉಪಕರಣಗಳನ್ನೇ ತಯಾರಿಸಿ ಕೊಡುವ ಮೂಲಕ ವಿಶ್ವಕರ್ಮ ಸಮುದಾಯದವರು ದೇಶದ ಜೀವನಾಡಿಯಾಗಿ ಕೃಷಿಗೆ ನೆರವಾಗುತ್ತಿದ್ದಾರೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ರಾಜಣ್ಣ ಮಾತನಾಡಿ, ಈ ಸಮುದಾಯದೊಟ್ಟಿಗೆ ನನಗೆ ಉತ್ತಮ ಒಡನಾಟವಿದೆ. ಇಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಸಮಾಜವನ್ನು ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಮುನ್ನಡೆಗೆ ತರಲು ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ಒದಗಿಸಿಕೊಡಲು ಶಾಸಕರ ಜೊತೆ ಮಾತನಾಡುವುದಾಗಿ ಭರವಸೆ ನೀಡಿದರು. ಶ್ರೀ ಪಂಚಬ್ರಹ್ಮ ಕಾಳಿಕಾ ದೇವಾಲಯದ ಗೌರವ ಅಧ್ಯಕ್ಷ HR ನಾಗರಾಜಾಚಾರ್ಯ ಮಾತನಾಡಿ, ಸಮಾಜದ ವತಿಯಿಂದ ವಸತಿ ನಿಲಯ, ಸಮುದಾಯ ಭವನ ನಿರ್ಮಾಣ ಮಾಡಲು ನಿವೇಶನ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಸಮಾಜದ ಮುಖಂಡರಾದ ನಿವೃತ್ತ ಶಿಕ್ಷಕ ಮಲ್ಲಿಗಪ್ಪಾಚಾರ್, ದಯಾನಂದ್ ಹಾಗೂ ಉಮೇಶ್ ರವರು, ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಸಾಕಷ್ಟು ಬೇಡಿಕೆಗಳು ಇದೆ. ಅದರಲ್ಲಿ ನಮಗೆ ಸರ್ಕಾರವು ಸವಲತ್ತುಗಳನ್ನು ಅನುದಾನವಾಗಿ ನೀಡಿದರೆ ಸಮುದಾಯ ಭವನ, ಕಾಳಮ್ಮನ ಬೆಟ್ಟದಲ್ಲಿ ಶೌಚಾಲಯ ಇತ್ಯಾದಿಗಳಿಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕಾಳಿಕಾಂಬಾ ದೇವಾಲಯದಿಂದ ತಾಲೂಕು ಆಡಳಿತ ಸೌಧದವರೆಗೆ ಭಗವಾನ್ ಶ್ರೀ ವಿಶ್ವಕರ್ಮರ ಭಾವಚಿತ್ರದ ಟ್ರ್ಯಾಕ್ಟರ್ ಮೆರವಣಿಗೆ ಹಾಗೂ ವಿಶ್ವಕರ್ಮ ಯುವಕ ಸಂಘದ ವತಿಯಿಂದ ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು. ಒಟ್ಟಾರೆ ಹೇಳುವುದಾದರೆ ಸಮಾಜದ ಮುಖಂಡರುಗಳು, ಶಿಕ್ಷಕರು, ಸಹಸ್ರಾರು ಜನ ಈ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಜಯಂತಿಯ ಶುಭಾಶಯಗಳು. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಶುಭಾ ವಿಶ್ವಕರ್ಮ ಇವರಿಂದ. ಎಲ್ಲ ನನ್ನ ಸಮಸ್ತ ಬಂಧು ಮಿತ್ರರಿಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಹಾಗೆಯೇ ವಿಶ್ವ ಪರಬ್ರಹ್ಮನೇ ಶೂನ್ಯ ಸಿಂಹಾಸನ ಈಶ್ವರ ಪರಮ ನಂದವನಿ ಕಾಪಾಡು ಶ್ರೀ ವಿಶ್ವ
ವಿಶ್ವ ಪರಬ್ರಹ್ಮನೇ ಪರಬ್ರಹ್ಮನೇ ವಿಶ್ವ ಪರಬ್ರಹ್ಮನೇ ಪರಬ್ರಹ್ಮನೇ ವಿಶ್ವ ಪರಬ್ರಹ್ಮನೇ ಬ್ರಹ್ಮಾಂಡವನ್ನೇ ಸೃಜಿಸಿ ಬೆಳಗಾದಿನಿ ಪರಬ್ರಹ್ಮನೆಂದೆನಿಪ ಪ್ರತಿರೂಪನೇ ಬ್ರಹ್ಮಾಂಡವನ್ನೇ ಸೃಜಿಸಿ ಬೆಳಗಾದಿನಿ ಪರಬ್ರಹ್ಮನೆಂದೆನಿಪ ಪ್ರತಿರೂಪನೇ ತನು ಮನವ ಸಂತೈಸು ಪರಮಾತ್ಮನೇ ನಂಬಿರುವ ಭಕ್ತರನ್ನು ಪರಿಪಾಲಿಸು ಕಾಪಾಡು ಶ್ರೀ ವಿಶ್ವ ಪರಬ್ರಹ್ಮನೇ ಶ್ರೀ ವಿಶ್ವ ಪರಬ್ರಹ್ಮನೇ ಪರಬ್ರಹ್ಮನೇ. ಮತ್ತು ಅಧ್ಯಕ್ಷರಾದಂತಹ ಕಾಳಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಾದಂತಹ ಪರಮೇಶ್ವರಾಚಾರ್ ಅವ್ರಿಗೂ ಸಹ ಸುಸ್ವಾಗತ ಕೋರ್ತೇನೆ. ಮತ್ತು ಡಾಕ್ಟರ್ ಭಾಸ್ಕರಾಚಾರ್ ರಾಜ್ಯ ವಿಶ್ವಕರ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದಂತಹ ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇನೆ. ಮತ್ತು ಗೋಪಿನಾಥಾಚಾರ್ ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇನೆ. ಮತ್ತು ನಾಗರಾಜಾಚಾರ್ ಅವರು ಗೌರವಾಧ್ಯಕ್ಷರು ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇನೆ. ಮತ್ತು ಪತ್ರಿಕಾ ಪ್ರತಿನಿಧಿಗಳು ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇನೆ. ಮತ್ತು ಸಮಾಜದ ಎಲ್ಲ ಮುಖಂಡರು ಅನ್ಯತಾ ಭಾವಿಸಬಾರ್ದು, ಆ ಎಲ್ಲ ಮುಖಂಡರಿಗೂ ಸಹ ಸುಸ್ವಾಗತವನ್ನು ಕೋರ್ತೇನೆ. ಸರ್ಕಾರ ಆಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಎಲ್ಲ ಸಮಾಜಕ್ಕೆ ಎಲ್ಲ ಸಮಾನವಾದ ಬೆಲೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ತಗೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ತಾವು ಹೇಳಿದ್ರ ಸಮುದಾಯ ಭವನದ ವಿಚಾರ ಮಾತಾಡಿದ್ರೆ, ಸಮುದಾಯ ಭವನ ಆಗಲೇ ಇದೆ ಅಧ್ಯಕ್ಷರು ಮಾತಾಡಿದ್ರು. ಇವಾಗಲೇ ಸಾಹೇಬರು ಹೇಳ್ದಂಗೆ ಶಾಸಕರ ಗಮನಕ್ಕೆ ತಂದಿದೆ. ಇವತ್ತು ಬರಬೇಕಾಗಿತ್ತು, ಕಾರಣಾಂತರದಿಂದ ಶಾಸಕರು ಬಂದಿಲ್ಲ. ಇನ್ನೂ ಒಂದು ಜಾಗನೂ ಮಂಜೂರು ಮಾಡಿದ್ದಾರೆ, ಅದನ್ನು ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿದ್ರು ಸಾಹೇಬ್ರು. ಇವಾಗ ಅದು ಪರ್ಪಸ್ ಏನು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನು ಕೊಟ್ಟರೆ ಅಲ್ಲ, ಅದನ್ನು ಏನು ಉದ್ದೇಶ ಏನು ಮಾಡ್ತಾರೆ ಅನ್ನೋದಕ್ಕೆ ಸಮಾಜಕ್ಕೆ ಅಲರ್ಟ್ ಮಾಡಿರೋದಂಥದಕ್ಕೆ ಅಧ್ಯಕ್ಷ ಏನು ಹೇಳಿದ್ರು, ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಸಾಹೇಬರು. ಶಾಸಕರ ಗಮನಕ್ಕೆ ತರ್ತಾರೆ. ಮುಂದಿನ ಜಯಂತಿಗೆ ಅದು ಒಂದು ಕೆಲಸ ಆಗಲಿ ಅಂತ ನಾನು ನಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ. ಹಾಗಾಗಿ ನಾನು ಎರಡು ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ವಿಶ್ವಕರ್ಮ ದಿನಾಚರಣೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಹಾಸನ ವೃತ್ತ ಶಿವಕುಮಾರ ಸ್ವಾಮಿ ಸರ್ಕಲ್ ನಂದಿನಿ ಡೈರಿ ಆವರಣ ಕಚೇರಿಯಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಪೂಜಾ ಮಹೋತ್ಸವ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ 75ನೇ ವರ್ಷದ ಹುಟ್ಟು ಹಬ್ಬ ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನೆಲ್ನ 5ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವನ್ನು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರಾಚಾರ್ಯರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ LIC ನಿವೃತ್ತ ಅಧಿಕಾರಿ ಜಯದೇವಪ್ಪ, ಚನ್ನವೀರೇಗೌಡ, ಶಿಕ್ಷಕರಾದ ಹನುಮಂತಪ್ಪ, ಶಂಕರಪ್ಪ, ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ರಿಜಿಸ್ಟರ್ ತಿಪಟೂರು ಅಧ್ಯಕ್ಷ ಬೆಣ್ಣೆನಳ್ಳಿ ರಾಜು, ಮಂಜುನಾಥ್ ಕಾರ್ಯದರ್ಶಿ, ಕುಮಾರಿ ಲೇಖನ, ಶ್ರೀಮತಿ ಲತಾ, ಶ್ರೀಮತಿ ಶುಭಾ ವಿಶ್ವಕರ್ಮರವರು ಹಾಜರಿದ್ದರು. ಈ ವೇಳೆ ಕುಮಾರಿ ಲೇಖನರವರು ದೇವರ ನಾಮವನ್ನು ಹಾಡಿ ತನಗೆ ಬಂದಿದ್ದಂತಹ ಪ್ರಶಸ್ತಿಗಳನ್ನು ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜನಸೇವಾ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಭಾಸ್ಕರಾಚಾರ್ಯರವರು ಮಾತನಾಡಿ, ತಿಪಟೂರು ತಾಲೂಕಿನ ನೊಣವಿನಕೆರೆಯ ಲೇಖನ ಎಂಬ ಪುಟ್ಟ ಬಾಲಕಿ ಅಸಾಮಾನ್ಯ ನೆನಪಿನ ಶಕ್ತಿ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ತಂದಿದೆ ಹಾಗೂ ಮುಂದಿನ ದಿನಗಳಲ್ಲಿ ಪುಟ್ಟ ಬಾಲಕಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿ ಲಭಿಸಲಿ, ವಿದ್ಯಾಭ್ಯಾಸವು ಮುಂದುವರೆಯಲಿ ಎಂದು ಹಾರೈಸಿದರು. ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಕೊನೆಯಲ್ಲಿ ಸಿಹಿ ವಿತರಿಸಲಾಯಿತು. ಕಾರ್ಯಕ್ರಮವು ಸರಳವಾಗಿಯಾದರೂ ಯಶಸ್ವಿಯಾಗಿ ಜರುಗಿತು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಲ್ಪತರು ಸೆಂಟ್ರಲ್ ಸ್ಕೂಲ್, ತಿಪಟೂರು. 25ನೇ ಇಸ್ವಿಯಲ್ಲಿ 2 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ನೋಬೆಲ್ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಹೈದರಾಬಾದ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಮಾಡಿದ್ದೀನಿ ಹಾಗೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವಿನ್ನರ್ ಆಗಿದ್ದೀನಿ. ಲೈವ್ ನ್ಯಾಷನಲ್ ಸ್ಪೆಷಲ್ ಟ್ಯಾಲೆಂಟ್ ಶೋನಲ್ಲಿ ವಿನ್ನರ್ ಆಗಿದ್ದೀನಿ. ಹಾಗೆ
ವಿದ್ಯಾರ್ಥಿ ಗಣ್ಯರಿಗೆ ಹಾಗೂ ತಿಪ್ಟೂರು ಸೆಂಟ್ರಲ್ ಸ್ಕೂಲ್ನ ಕುಮಾರಿ ರೇಖಣ್ಣರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇಂದು ವಿಶ್ವಕರ್ಮ ಸಮಾಜದ ವಿಶ್ವಬ್ರಹ್ಮಣ್ಯವರ ಜಯಂತಿ ಪ್ರಯುಕ್ತ ಇಂದು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಹಾಗೂ ಕರ್ನಾಟಕ ವಿಶ್ವಕರ್ಮ ಸಮಾಜದ ಸಂಘದ ವತಿಯಿಂದ ಇವತ್ತು ವಿಶ್ವಕರ್ಮ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಪ್ರಪಂಚದ ಈ ಒಂದು ಲೋಕದಲ್ಲಿ ಯಾವುದೇ ಸೃಷ್ಟಿ ಆಗಬೇಕಾದರೂ ಅದಕ್ಕೆ ವಿಶ್ವಕರ್ಮರ ಕೊಡುಗೆ ತುಂಬ ಅಪಾರವಾಗಿದೆ. ಅಂತಹ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆ ಜಯಂತಿಗೆ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ಇಂದು ಭಾರತದ ಪ್ರಧಾನಿಯಾದಂತಹ ಸನ್ಮಾನ್ಯ ಶ್ರೀ ಮೋದಿಜಿಯವರ 75 ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಇದೇ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ